ನಾನು ಒಂದು ಡಿವೋರ್ಸ್ ಮತ್ತು ಈಗ ನಡೀತಿರೋ ಅಕ್ರಮ ಸಂಬಂಧದ ಬಗ್ಗೆ ನಾನು ಮೊನ್ನೆನೂ ಮಾತಾಡಿದ್ದೀನಿ, ಅದಕ್ಕೊಂದು ಕಾನೂನು ಬರಲೇಬೇಕು ಅಂತ. ಇನ್ನೊಂದು ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ತುಂಬ ವೈರಲ್ ಆಗಿತ್ತು. ನಂದು ಒಂದು ಮೊನ್ನೆ ಮಾತಾಡಿದ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿ ದೊಡ್ಡ ಇಶ್ಯೂಸ್ ಆಯಿತು. ಇದು ನಮ್ಮ ಸಮಾಜದಲ್ಲಿ ಆಗ್ತಿರುವಂಥ ಸಮಸ್ಯೆಗಳಿದು, ಇದ್ರ ಬಗ್ಗೆ ಚರ್ಚೆ ಮಾಡಲೇಬೇಕು. ಆಮೇಲೆ ಇನ್ನೊಂದು ಇರಲಿ, ಈಗ ಅತ್ಯಾಚಾರ ಅಂತ ಬಂದಾಗ, ರೇಪ್ ಅಂತ ಬಂದಾಗ, ಓಕೆ, ಸಿಗಾಕೊಳ್ಳೋದು ವರ್ಷಕ್ಕೊಂದು 100 ಅಂತ ಇಟ್ಕೊಳ್ಳೋಣ ಹುಡುಗರದು, ಸಿಗಾಕೊಳ್ಳದಿರೋದು ಒಂದು ಅದ್ರ ಮೇಲೆ ಒಂದು 100 ಅಂತ ಇಟ್ಕೊಳ್ಳೋಣ. ಅವಾಗ ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಮಾಡ್ತಾ ಇರೋದು ಹುಡುಗರು ಅಪೋಸ್ ಆಗಿ, ನೀವು ಹುಟ್ಟುತ್ತಲೇ ಮಕ್ಕಳಿಗೆ ನಿಮ್ಮ ತಂದೆ ತಾಯಿದ್ರು ಹುಡುಗರಿಗೆ ಬುದ್ಧಿ ಹೇಳ್ಕೊಡಿ, ಹುಡುಗರು ಮೈಂಡ್ಸೆಟ್ ಸರಿ ಇಲ್ಲ, ಒಳ್ಳೆ ದೃಷ್ಟಿಲಿ ನೋಡಿ, ಹಂಗೆ ಅಂತ ಹೇಳ್ತಿದ್ದೀರ. ಬಟ್ ನಾನು ಮಾಧ್ಯಮದಲ್ಲಿದ್ದೀನಿ, ಓಪನ್ ಆಗಿ ಹೇಳ್ತೀನಿ ನಿಮಗೆಲ್ಲ, ವಾರಕ್ಕೊಂದು 100 ಕೇಳ್ಬೋದೇನೋ, ಪ್ರಿಯತಮನಿಗಾಗಿ ಗಂಡನನ್ನೇ ಕೊಂದ ಪತ್ನಿ ಅಂತ. ಈಗ ಅವ್ರಿಗೆ ಯಾರು ಬುದ್ಧಿ ಹೇಳಬೇಕು? ಆನ್ಸರ್ ಮಾಡಿ ಪ್ಲೀಸ್. ಯಾರ್ಯಾರು ಹುಡುಗರಿಗೆ ಬುದ್ಧಿ ಹೇಳ್ತಿದಾರೆ ಅವರೇ ಆನ್ಸರ್ ಮಾಡಬೇಕು. ಅವರೇ ಆನ್ಸರ್ ಮಾಡಬೇಕು. ಹುಡುಗಿರು ಬಂದು ಹುಡುಗಿ ಡ್ರೆಸ್ ಚೆನ್ನಾಗಿಲ್ಲ, ಹುಡುಗರು ಬಂದು ಹುಡುಗಿರ್ನ ಈಗಲೂ ಓಪನ್ ಆಗಿ ಹೇಳ್ತೀನಿ ನೋಡಿ, ನ್ಯಾಚುರಲ್ ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಅಟ್ರಾಕ್ಷನ್ ಆಗುತ್ತೆ, ಆಯ್ತಾ? ಈಗ ನಿಮ್ಮನ್ನ ಡ್ರೆಸ್ಸಿಂಗ್ ಸೆನ್ಸ್ ಅಲ್ಲಿ ನೋಡಿದಾಗ ನಿಮ್ದು ಬ್ಯಾಡ್ ಡ್ರೆಸ್ಸಿಂಗ್ ಸೆನ್ಸ್ ಇತ್ತು ಅಂದ್ರೆ ಆಟೋಮೆಟಿಕಲಿ ಕೆಲವರು ಏನ್ ಮಾಡ್ತಾರೆ, ಕೆಲವು ಗರ್ಲ್ಸ್ಗೆ ಗೊತ್ತಿರತ್ತೆ ಸರ್ ಎಲ್ಲಿ ಯಾವ ಜಾಗದಲ್ಲಿ ಹೆಂಗ್ ಹೋಗ್ಬೇಕು ಅಂತ. ನಿಮಗೆ ಗೊತ್ತಿದೆ ತಾಯಿ, ಗೊತ್ತಿಲ್ಲದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ನೀವು ಅಂತವ್ರಿಗೆ ಏನ್ ಸಜೆಷನ್ ಕೊಡ್ತೀರಾ ಅಂತ ನಾನು ಹೇಳೋದೊಂದೇ, ಎಲ್ಗೂ ಯಾವ ಟೈಮಿಗೆ ಯಾವ ತರ ಡ್ರೆಸ್ ಹಾಕೊಂಡು ಹೋಗ್ಬೇಕು ಅದೇ ತರನೇ ಹಾಕೊಂಡು ಹೋಗ್ಬೇಕು. ಮಹಾತ್ಮ ಗಾಂಧಿ ಹೇಳಿದ್ದಾರೆ, ನೈಟ್ 12 ಗಂಟೆಗೆ ಹುಡುಗಿರು ಯಾವ್ದು ಧೈರ್ಯ ಇಟ್ಕೊಂಡು ಹೋಗ್ಬೇಕು, ಅವಾಗ್ಲೇ ನಮ್ಗೆ ಸ್ವಾತಂತ್ರ್ಯ ಬಂದಂಗೆ ಅಂತ. ಬಟ್ ಇವಾಗ ಹುಡುಗಿರು ಮಾತ್ರ ಅಲ್ಲ, ಹುಡುಗರು ಆಚೆ ಬರಕ್ಕೆ ಎದುರ್ತಾರೆ. ನಾನು ಹೇಳೋದು ಇಷ್ಟೇ, ಹುಡುಗರು ಅಂತ ಅಲ್ಲ, ಇಬ್ಬರಿಗೂ ಕಾಮನ್ ಸೆನ್ಸ್ ಒಂದು ಸ್ವಲ್ಪ ಅದು ಇರಬೇಕು. ನಾವು ಯಾರೋ ಒಬ್ರು ಹೀರೋಯಿನ್ ಹೇಳ್ತಾರೆ, ಹೆಣ್ಮಕ್ಳು ಬೆತ್ತಲೆಯಾಗಿರ್ಬೋದು, ನಾನು ಹೆಸರು ತಗೊಳಕ್ ಹೋಗಲ್ಲ, ಹೆಣ್ಮಕ್ಳು ಬೆತ್ತಲೆಯಾಗಿರ್ಬೋದು ಆದ್ರೆ ಗಂಡು ಮಕ್ಳು ತಲೆ ಎತ್ತು ನೋಡ್ಬೇಡಿ ಅಂತ. ಇದು ಒಪ್ತೀರಾ? ಇದು ಒಪ್ತೀರಾ? ಆಮೇಲೆ ಇನ್ನೊಂದು ಪಾಯಿಂಟ್ ಹಾಕಿದ್ರು, ಅಲ್ಲ ರೀ ನೀವು ಹೆಣ್ಮಕ್ಳ ಬಗ್ಗೆ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ನಾನು ಮಾತಾಡಿದ್ರಲ್ಲ ನೀವು, ಹಾಗಾದ್ರೆ 4 ವರ್ಷದ ಪಾಪುಗೆ ರೇಪ್ ಆಗ್ತಾ ಇದೆ, 80 ವರ್ಷದ ಮುದುಕೇರಿಗೆ ರೇಪ್ ಆಗ್ತಾ ಇದೆ, ಇದಕ್ಕೆ ಡ್ರೆಸ್ಸಿಂಗ್ ಹೆಂಗ್ ಮ್ಯಾಚ್ ಮಾಡ್ತೀರಾ ನೀವು ಅಂತ ಕೇಳಿದ್ರು. ಇದಕ್ಕೂ ನನ್ನ ಹತ್ರ ಆನ್ಸರ್ ಇದೆ, ನಿಮ್ಮ ಹತ್ರ ಏನಾದ್ರು ಆನ್ಸರ್ ಇದ್ರೆ ಹೇಳ್ತೀರಾ ಸರ್? ಈಗ ಬೇಸ್ಡ್ ಮೇಲೆ ನಾವು ನೋಡೋಣ ಅದು ಹೇಗಿರುತ್ತೆ ಅಂತ. ನಮ್ಮ ಆನ್ಸರ್ ಹೇಳ್ಬೇಕಾ? ಹೇಳೋಣ. ಓಕೆ, ಈಗ ಹುಡುಗರಲ್ಲಿ ಕಾಮುಕರು ಅನ್ನೋದು ಕಾಮನ್, ಆಯ್ತಾ? ಆದರೆ ವಿಕೃತ ಕಾಮಿಗಳು ಅಂತ ಇರ್ತಾರೆ, ಗೊತ್ತಾಯ್ತು ನಿಮಗೆ? ವಿಕೃತ ಕಾಮಿಗಳು ಅಂದರೆ ಅವರು ಮೆಂಟಲಿ, ಇಲ್ಲಿ ಸೈಕಾಲಜಿ ಸ್ಟೂಡೆಂಟ್ಸ್ ಯಾರು ಇದ್ರೆ ಅವ್ರಿಗೆ ಗೊತ್ತಿರುತ್ತೆ ಅಲ್ವಾ? ಆ ಥರ ಇರುತ್ತೆ. ಅವರೆಲ್ಲ ತುಂಬ ಲೋ ಲೆವೆಲಲ್ಲಿ ಇರ್ತಾರೆ, ಅವರೆಲ್ಲ ರಿಚ್ ಇರಲ್ಲ. ರಿಚ್ ಆಗಿರೋರು ಇರ್ತಾರೆ, ಬಟ್ ಅವ್ರು ತೋರಿಸ್ಕೊಳ್ಳಲ್ಲ. ಅವ್ರು ದುಡ್ಡಿರುತ್ತೆ, ಅದನ್ನು ಅವ್ರು ಹೆಂಗೆ ತೀರ್ಸ್ಕೋಬೇಕು ಹಂಗೆ ತೀರ್ಸ್ಕೊತಾ ಇರ್ತಾರೆ. ಬಟ್ ಏನೂ ಇಲ್ಲದೆ ಇರೋರು ನೋಡ್ತಾ ಇರ್ತಾರೆ, ಯಾರನ್ನ ಹೋಗೋರು ಬರೋರನ್ನ, ರೀಲ್ಸಲ್ಲಿ ಹೀರೋಯಿನ್ಗಳನ್ನ, ಅರ್ಧಂಬರ್ಧ ಬಟ್ಟೆ ಹಾಕಿರೋರನ್ನ ಎಲ್ಲ ನೋಡ್ತಾರೆ. ಆದರೆ ಅವ್ರ ಕೈಗೆ ಸಿಗ್ತಾರಾ? ಸಿಗಲ್ಲ. ಅವಾಗ ಅವ್ರು ಫುಲ್ಲು ಇದಾಗಿರ್ತಾರೆ ಮೈಂಡ್ ಸೆಟ್ಟಲ್ಲಿ, ಫುಲ್ ಅದನ್ನ ನೋಡಿ 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 ಫುಲ್ ಟೆಂಪ್ಟ್ ಆಗಿರ್ತಾರೆ. ಓಪನ್ ಆಗಿ ಮಾತಾಡ್ತೀನಿ ನಾನು. ಅವಾಗ ಯಾರು ಸಿಗೋದು ಅವರಿಗೆ? ಯಾರೋ ಚಿಕ್ಕ ಪಾಪನೋ, ಯಾರೋ ಬಡವರು, ಯಾರೋ ಸಿಕ್ತವ್ರು ಸ್ಲಮ್ಮಲ್ಲಿ ಇರೋರು, ಅಮಾಯಕರು. ಅಪ್ಪನೇ ಬಂದು ಮಗಳನ್ನ ರೇಪ್ ಮಾಡೋದು, ಅಣ್ಣ ಬಂದು ತಂಗಿನ ರೇಪ್ ಮಾಡೋದು, ಈ ತರ ಯಾಕೆ? ಇದೆಯಲ್ಲ, ಇದನ್ನ ನಿಜ ಪಾನ್ ಇಂದಾನೆ ಬರೋದು. ಈ ತರ ಪಾನ್ ಇಂಡಸ್ಟ್ರಿನಲ್ಲಿ ಈ ತರ ಮಾಡ್ತಿದ್ದಾರೆ, ಅದರಿಂದಾನೇ ಈ ತರ ಬರೋದು. ಓಕೆ, ಫೈನ್. ಬಟ್ ನೀವ್ ಹೇಳಿದ್ರಲ್ಲ ಅಪ್ಪ ಮಗಳು, ಇದು ಬಂದು ನಿಮಗೆ ರೇಟ್ ಬಂದು, ಇದ್ರದ್ದು ರೇಟ್ ಬಂದು 100ಗೆ ನಿಮಗೆ ಒಂದು 0.5%, 1% ಇದೆ. ಇದು ನಾನು ಕಾಮಿ ಮತ್ತು ವಿಕೃತ ಕಾಮಿ ಅಂತ ಹೇಳಿದ್ನಲ್ಲ, ಆ ವಿಕೃತ ಕಾಮಿಗಿಂತ ಮೇಲ್ಪಟ್ಟವ್ರು ಇದಾರಲ್ಲ ಅವರು, ಅಬ್ಬಾ ಅದ್ರ ಬಗ್ಗೆ ನನ್ನ ಹತ್ರ ನೋಡ್ಸಪ್ಪ, ಸೀರಿಯಸ್ಲಿ ನೀವು ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಅಂತ ಕೇಳಿದ್ರೆ, ಅಮ್ಮ ನೀನೇ ಏನಾರು ಹೇಳಮ್ಮ, ನಾನು ಏನು ಹೇಳಲಿ? ಬೇರೆಯವ್ರನ್ನ ನೋಡೋದು ಅದು ಅಲ್ಲ, ಬಟ್ ತಂದೆನ ಮಗಳನ್ನ ಹಂಗ್ ರೇಪ್ ಮಾಡೋದು, ಅದಕ್ಕೆ ಇದು ಕಾರಣ ಇರ್ಬೋದೇನೋ, ಇವ್ರು ಹೇಳಿದ್ರಲ್ಲ ಅದು ಕಾರಣ ಇರ್ಬೋದೇನೋ. ವಿಡಿಯೋ ಅಂತ ಇರತ್ತಲ್ಲ, ಆ ವಿಡಿಯೋನ ಯಾಕೆ ಬಿಡಬೇಕು? ಅದನ್ನ ಫಸ್ಟ್ ಇವಾಗ ಒಂದು ರೀಸೆಂಟ್ ಆಗಿ ಒಂದು ಲಿಂಕ್ ಓಪನ್ ಆಗಿದೆ. ಹೇಗೆ ಅಂತಂದ್ರೆ, ಹೇಗ್ ರೇಪ್ ಮಾಡೋದು, ಅದನ್ನ ಹೆಂಗ್ ರೇಪ್ ಮಾಡೋದು, ಮತ್ತೆ ಅದು ಎಲ್ಲಿ ಅದು ನನಗೆ ಗೊತ್ತಿಲ್ವಲ್ಲ, ಈ ಅಪ್ಡೇಟ್ ನನಗೆ ಇಲ್ವಲ್ಲ. ಹೌದಾ? ತುಂಬಾ ಫಾರ್ವರ್ಡ್ ಇದ್ದೀರಾ ಮಾರೆ, ನಮಗೆ ಗೊತ್ತಿಲ್ಲ ವಿಷಯ. ಹೌದಾ? ಹೇಳಿ. ಅದು ಒಂದು ಪ್ರೂಫ್ ಇಲ್ಲದೆ ಹೆಂಗ್ ರೇಪ್ ಮಾಡೋದು, ಆ ಹುಡುಗಿನ ಹೆಂಗ್ ಡಿಸ್ಪೋಸ್ ಮಾಡೋದು, ನನ್ನ ಮೇಲೆ ಒಂಚೂರು ಬರಬಾರ್ದು, DNA ಸಮೇತ ಏನು ಸಿಗಬಾರ್ದು ಅನ್ನೋ ತರ ಒಂದು ಲೀಗಲ್ ಆಗಿ ಬಂದೈತೆ ಸರ್ ಅದು. ಹೌದಾ? ಯಾವ ಲಿಂಕ್ ಅದ್ರ ಬಗ್ಗೆ ಮಾಹಿತಿ ಕೊಡ್ಬೋದಾ ನೀವು ನಮಗೆ? ಹೆಂಗೆ ಏನು ನಮ್ಮ ಇಂಡಿಯನ್ ಇದರಿಂದ ಬಂದಿರೋದು ಅಥವಾ ಫಾರಿನ್ ಇದರಿಂದ ಬಂದಿರೋದು? ಬಟ್ ಇಂಡಿಯಾದಲ್ಲಿದೆ ಸರ್, ಅಲ್ಲ, ಅವ್ರು ಕೆಲವರು ನೋಡಿ ಈ ತರ ಇದೆ ಅಂತ ಇವ್ರ ತರ ಮೈಂಡ್ ಸೆಟ್ ಅಲ್ಲಿ ಪೋಸ್ಟ್ ಮಾಡಿರ್ತಾರೆ, ನೋಡಿ ಹಿಂಗೆಲ್ಲ ಇದೆ, ಈ ತರ ಎಲ್ಲ ಆಗ್ತಾ ಇದೆ ಅಂತ ಆ ಮೈಂಡ್ ಸೆಟ್ ಅಲ್ಲಿ.
ಮಾಡ್ತಿದ್ದಾರೆ, ಬಟ್ ಎಷ್ಟೊಂದು ಜನ ಅದನ್ನ ವಿಡಿಯೋದಲ್ಲಿ ನೋಡಿದ್ದಾರೆ, ಪ್ಲಸ್ ಅದನ್ನ ಇನ್ಸ್ಪೈರ್ ಕೂಡ ಮಾಡ್ಕೊತಾರೆ. ಯಾಕೆ ಮಾಡಬೇಕು ಅಂತದ್ದು ಲೀಗಲ್ ಆಗಿ ಯಾಕೆ ಬಿಡಬೇಕಾಗಿತ್ತು? ಪಾನ್ ವಿಡಿಯೋ ಅಂತ ಮಾತ್ರ ಹೇಳ್ತಿರಲ್ಲ, ಇಂಥ ವಿಡಿಯೋಸ್ ಹೇಗೆ ನಾವು ಸಿಕ್ಕಾಕೋಬಾರ್ದು, ಪ್ರೂಫೇ ಇಲ್ಲದೆ ಹೇಗೆ ಇರಬೇಕು ಅಂತ ಇದೆಲ್ಲ ವಿಡಿಯೋ ಆಗಿ ಬರಬೇಕು. ಎಸ್, ಇದಕ್ಕೆ ಈಗ ನಾವು ಬದಲಾಗಬೇಕಾಗಿರೋದು ಇಂಥ ವಿಚಾರಗಳಿಗೆ. ಗೊತ್ತಾಯ್ತಾ? ಮಿಲಿಯನ್ ಲಾಗಿನ್ಸ್ ಬಂದಿದೆ ಸರ್ ಆ ಲಿಂಕ್ ಅಲ್ಲಿ. 60 ಮಿಲಿಯನ್ 16 ಮಿಲಿಯನ್ ಲಾಗಿನ್ಸ್. 60 ಮಿಲಿಯನ್ 60 ಮಿಲಿಯನ್ ಅಂದ್ರೆ ಸುಮಾರು 6 ಕೋಟಿ. ಶಪ್ಪ, ಇದೇನಿದು? ಇದ್ರ ಬಗ್ಗೆ ಮಾಹಿತಿ, ಇದ್ರ ಬಗ್ಗೆ ಒಂದು ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಮಾಡ್ಬಿಡ್ಬೇಕತ್ತ. ಹಾ ಹೇಳಿ. ಆಮೇಲೆ ನೀವು ಹೇಳಿದ್ರಲ್ಲ, ನಿಮ್ಮ ಆನ್ಸರ್ ಹೇಳಿದಾಗ ನೀವು ಹೇಳಿದ್ರಲ್ಲ, ಸೊ ಅವರು ಸೋಷಿಯಲ್ ಮೀಡಿಯಾ ಏನು ಅಪ್ಲೋಡ್ ಮಾಡ್ತಾ ಇದಾರಲ್ಲ, ಅವ್ರು ಹೇಳ್ದಂಗೆ ರೇಪ್ ಲಿಂಕ್ ಅದು ಹೆಂಗ್ ಇದೆ ಅಂದ್ರೆ, ಅದು ನೀವು ಈಗ ಯಾರೋ ಒಬ್ರು ಹುಡುಗಿ ನೋಡಿದೀರ, ಸೊ ಅವ್ರು ಚಿಕ್ಕ ಮಗುನೇ ಹೇಳಿದ್ರಲ್ಲ ನೀವು, ಅದನ್ನ ಹೆಂಗ್ ಕಿಡ್ನಾಪ್ ಮಾಡ್ಬೇಕು ಅದು ಇದೆ ಅಂಡ್ ಅದು ಪ್ಲಾಸ್ಟಿಕ್ ಹಾಕ್ಬಿಟ್ಟು ಹೆಂಗ್ ರೇಪ್ ಮಾಡೋದು. ಹೊಸ ವಿಷಯ, ನಂಗೆ ಯಾರು ಲಿಂಕ್ ಕಳಿಸ್ಕೊಡ್ತೀರಾ? ಪ್ಲಾಸ್ಟಿಕ್ ಹಾಕಿ ಹೆಂಗ್ ರೇಪ್ ಮಾಡೋದು, ನಿಮ್ದು DNA ಒಂದು ಚೂರ್ ಸಿಗಲ್ಲ ಅದ್ರಲ್ಲಿ. ಓಹೋ, ಆ ಪ್ಲಾಸ್ಟಿಕ್ ಇದ್ರಲ್ಲಿ ಮಾಡಿದ್ರೆ ನಾವು ಕ್ರೈಮ್ ಹೆಂಗ್ ಮಾಡ್ತೀವಿ, ಅದನ್ನ ಹೆಂಗ್ ಸಿಕ್ಕಾಕೋಬಾರ್ದು ಅಂತ ಹೆಂಗ್ ಇರುತ್ತೋ ಅದೇ ತರ ರೇಪ್ ಹೆಂಗ್. ಓಕೆ ಫೈನ್, ಇದನ್ನ ನಾವು ಪ್ರಸಾರ ಮಾಡೋದು ಬೇಡ. ಪ್ರಸಾರ ಮಾಡಿದ್ರೆ ಪ್ರಮೋಷನ್ ಆಗ್ಬಿಡುತ್ತೆ. ಹೌದು ಸರ್. ಅದಕ್ಕೆ ಇದನ್ನ ಈಗ ಇಷ್ಟೇ ಸಾಕು. ಇದು ಅಂದ್ರೆ ಹೆಂಗೆ ಅಂದ್ರೆ ಓಕೆ ಅದನ್ನ ಲಿಂಕ್ ಹುಡುಕಿ ಅದನ್ನ ಡಿಲೀಟ್ ಮಾಡಿಸುವಂತ ಕೆಲಸ ಮಾಡ್ಬೇಕಷ್ಟೇ ಈಗ ನಾವೆಲ್ಲ ಸೇರ್ಕೊಂಡು. ಬೀಪ್ಸ್ ನ ನೀವು ಅದನ್ನ ಫುಲ್ ಬೀಪ್ ಮಾತಾಡ್ಬೇಕಾದ್ರೆ ಅದನ್ನ ಫುಲ್ ಸೌಂಡ್ ಕೊಟ್ಟು ಇವು ಮ್ಯೂಟ್ ಇಟ್ಟಲ್ವಾ, ಅದ್ರ ಬದಲು ಈ ತರ ವಿಡಿಯೋಸ್ಗಳನ್ನ ಬ್ಯಾನ್ ಮಾಡಿಸ್ಬೇಕು ಫಸ್ಟ್. ಈ ಸಿನಿಮಾ ಏನ್ ಗೊತ್ತಾ, ನಮ್ ಜನ ಸಿನಿಮಾಗೆ ಹೋಗ್ಬಿಟ್ಟು ಒಂದ್ ನಿಮಿಷ ಇರಿ, ಸಿನಿಮಾಗೆ ಹೋಗ್ಬಿಟ್ಟು ಜನ ಮಾತಾಡ್ತಾರೆ. ಸಿನಿಮಾ ತರನೇ ನೋಡ್ಬೇಕು ನಾವು. ಅದನ್ನ ಸಿನಿಮಾಗೆ ಹೋಗ್ಬಿಟ್ಟು ಅಯ್ಯೋ ಹಂಗ್ ಮಾಡೋರು ಹಿಂಗ್ ಮಾಡೋರು ಅಂತ, ಅದು ಸಿನಿಮಾ. ರಿಯಾಲಿಟಿ ಬಗ್ಗೆ ಯಾರು ಮಾತಾಡ್ತಿಲ್ಲ. ಅದು ಎಂಟರ್ಟೈನ್ಮೆಂಟ್. ಅದ್ರಲ್ಲಿ ರೇಪ್ ಆಗುತ್ತೆ ಸಿನಿಮಾದಲ್ಲಿ. ಅದು ಯಾಕಾಗುತ್ತೆ? ಅದರಿಂದ ಅದಕ್ಕೆ ಒಳ್ಳೆ ಸಂದೇಶನೂ ಕೊಟ್ಟಿರ್ತಾರ ಅವರು. ಅದನ್ನ ತಗೊಳ್ಳಲ್ಲ. ಅದ್ ಬಿಟ್ಬಿಟ್ಟು ಸಿನಿಮಾದಲ್ಲಿ ರೇಪ್ ಇದೆ ಬ್ಯಾನ್ ಮಾಡ್ರಿ ಅಂತ. ಅವರೆಲ್ಲ ಯಾರು ಗೊತ್ತಾ? ಅದ್ರ ಬ್ಯಾನ್ ಮಾಡಕ್ಕೆ ಕಂಪ್ಲೇಂಟ್ ಕೊಟ್ಟಾಗ ದುಡ್ಡು ಮಾಡೋಕ್ಕೆ ಅಂತಾನೆ ಇರೋರು. ನೋಡಿ, ನಾನು ನಿಮ್ಗೆ ಎಲ್ರಿಗೂ ಹೇಳ್ತೀನಿ, ಒಂದು ಮಾತು ಹೇಳ್ತೀನಿ ಕೇಳಿ. ನಮ್ಮದ್ರಲ್ಲಿ ಎಂತೆಂಥವ್ರು ಇದ್ದಾರೆ ಅಂತ. ರಾಜಕಾರಣಿಗಳಿದ್ದಾರೆ, ಲಾಯರ್ಸ್ಗಳಿದ್ದಾರೆ, ಪೊಲೀಸ್ಗಳಿದ್ದಾರೆ, ಅದ್ರ ಜೊತೆಗೆ ಸಂಘಟನೆಗಳಿವೆ. ಆಯಿತಾ? ಅದರಲ್ಲಿ ಒಳ್ಳೆ ಸಂಘಟನೆಗಳಿವೆ, ಇನ್ನು ಕೆಲವು ಸಂಘಟನೆಗಳಿವೆ. ಅವ್ರ ಕೆಲಸ ಏನು ಗೊತ್ತಾ? ಯಾವುದೋ ಒಂದು ಪಿಕ್ಚರ್ ಬರ್ತದೆ, ಉದಾಹರಣೆಗೆ ಟಾಕ್ಸಿಕ್, ಓಕೆನಾ? ಅದರಲ್ಲಿ ಏನೋ ಒಂದು ಸೀನ್ ಬಂತು, ಅದ್ರಲ್ಲಿ ಎಲ್ಲೂ ವಲ್ಗರಿಟಿ ತೋರಿಸಿಲ್ಲ ನಿಮಗೆ, ಜಸ್ಟ್ ಗೆಸ್ಟರ್ ತೋರಿಸಿದ್ದಾರೆ. ಆಯಿತಾ? ಅದು ಅವರು ವರ್ಲ್ಡ್ ಲೆವೆಲ್ಗೆ ಮಾಡಬೇಕು, ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್. ಇಲ್ಲ ನೋಡು, ಇಲ್ಲ ಬಿಟ್ಟಾಕು, ಅದೆಲ್ಲ ಪಿಕ್ಚರ್ ಅಷ್ಟೇ. ಅದನ್ನ ಕಂಪ್ಲೇಂಟ್ ಕೊಡ್ತಾರೆ. ಯಾಕೆ ಗೊತ್ತಾ? ಸಿನಿಮಾ ಪ್ರೊಡಕ್ಷನ್ ಕೂಡ ಕಾಸು ಕೊಡಲಿ ಅಂತ. ಹಾಲಿವುಡ್ ಅಲ್ಲಿ ಆದ್ರೆ ಅವರು ಎಕ್ಸೆಪ್ಟ್ ಮಾಡ್ತಾರೆ, ಅದನ್ನ ತುಂಬಾ ಎಂಟರ್ಟೈನಿಂಗ್ ಆಗಿ ನೋಡ್ತಾರೆ. ಮಾತ್ರ ಓಕೆ, ಇನ್ನೊಂದು ಕೆಲವರಲ್ಲಿ ಪಾರ್ಶಿಯಾಲಿಟಿ ಸಾಂಗ್ ಕೂಡ ಹಿಂಗೆ ಮಾಡಿದ್ರು. ಅಲ್ಲಿ ಅವರು KD ಮೂವಿ ಸಾಂಗ್ ಇದೆಯಲ್ಲ, ಅದು ಆಕ್ಚುಲಿ ಎಣ್ಣೆ ಬಗ್ಗೆ ಮಾತಾಡಿರೋದು. ಅದನ್ನ ಜನ ಅಂದ್ರೆ ಅಲ್ಲಿಗೆ ಜನರ ಮೈಂಡ್ ಸೆಟ್ ಸರಿಯಿಲ್ಲ ಅಂತ ಆಯ್ತು. ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ನೀವು ಅದಕ್ಕೊಂದು ಮೀನಿಂಗ್ ಇದೆಯಲ್ಲ. ಹೊಂಟ್ರವಾ ಕಲಬುರ್ಗಿ ಕಡೆ ಎಲ್ಲ ಹೊಂಟ್ರಿ? ವಾವ್, ಹಸುವಾತೇನಾ? ಮಾತಾಡಿ ಸುಸ್ತಾಯ್ತೇನಾ? ಜ್ಯೂಸ್ ಗೀಸ್ ಕೊಡ್ಸಣ? ನಮ್ಗೆ ಕೊಡ್ಸಿಲ್ಲ, ನಿಮ್ಗೆ ಕೊಡ್ಸಣ? ಹಾ ಹೇಳ್ರಿ. ಅದಕ್ಕೊಂದು ಮೀನಿಂಗ್ ಇರುತ್ತಲ್ಲ, ಅದನ್ನ ತಗೊಳ್ಬಿಟ್ಟು ಆ ಸೀನ್ ಏನಾಯ್ತಲ್ಲ ಅದನ್ನ ತಗೊಳ್ಳೋದಲ್ಲ. ಮೂವೀಸ್ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ಅಷ್ಟೇ. ಹೇಳಿದ್ರಮ್ಮ ನಮ್ಮ ಕನ್ನಡ ಟೀಚರ್ಗಳನ್ನು ಮುಗೀತು. ಹಾ ಅಷ್ಟೇ. ಸೆನ್ಸರ್ ಬೋರ್ಡ್ ಇಂದ ಗೈಡ್ ಲೈನ್ಸ್ ಇದೆ ಅಲ್ಲ, ಅದು ಎಷ್ಟು ಓದಿದ್ರೇನೆ ಸ್ವಲ್ಪ ವೇಗನೇ ಇರುತ್ತೆ. ಅದನ್ನ ಇಟ್ಕೊಂಡ ಪವರ್ ಇಂದ ಮೂವೀಸ್ ಅನ್ನ ಬ್ಯಾನ್ ಮಾಡ್ತಿದ್ದಾರೆ ಹಿಂಗೆ. ಇಲ್ಲಾಂದ್ರೆ ಆ ಪಾರ್ಟ್ಸ್ ಕಟ್ ಮಾಡೋದು, ಈ ಪಾರ್ಟ್ಸ್ ಕಟ್ ಮಾಡೋದು ಅಂತ ಮಾಡ್ತಿದ್ದಾರೆ. ಸೊ ಅದ್ರಲ್ಲಿ ಏನೋ ಒಂದು ಉದ್ದೇಶ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ದುರಂಧರ್ ಮೂವಿಲಿ ಕೂಡ ತುಂಬಾ ರೋರಿಸಮ್ ಇದೆ. ಹಂಗಾರೆ ಈಗ ಇವ್ರು ಬ್ಯಾನ್ ಮಾಡೋದಾಗಿದ್ರೆ ರಾಜ್ಕುಮಾರ್ ಕಾಲದಿಂದನೂ ಬ್ಯಾನ್ ಮಾಡ್ಬೇಕಿತ್ತು. ಏನ್ ಹೇಳಿ, ಠಣ್ ಅಂತ ಹೊಡೆಯೋದಲ್ಲ ಇದಾವಲ್ಲ, ಹೊಡಿಲೂಬಾರ್ದು. ವಜ್ರಮುನಿ ಅವರು ಅಲ್ಲ, ಅವರು ದೇವರಂತ ಮನುಷ್ಯ. ಬಟ್ ಸಿನಿಮಾದಲ್ಲಿ ಆ ಥರದೊಂದು ಕೆಟ್ಟ ಇವಾಗಿನ ಮೈಂಡ್ ಸೆಟ್ ಪೀಪಲ್ಗೂ ನೋಡಿ, ಆಗ ಅವ್ರು ಅಷ್ಟು ಎಜುಕೇಟೆಡ್ ಆಗಿಲ್ಲ ಅಂದ್ರೂ ಅದನ್ನ ತಲೆ ಕೆಡಿಸ್ಕೊತಿರ್ಲಿಲ್ಲ. ಗೊತ್ತಾಗ್ತಿತ್ತು, ಓಕೆ ಇದು ಮೂವಿಯಲ್ಲಿ ಮಾತ್ರ ನೋಡ್ಬೇಕು ಅಂತ. ಇವಾಗಿನ ಜನ ಹಂಗಲ್ಲ. ಸೊ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ನಮ್ಮ ಜನನೇ ಅದನ್ನ ಓವರ್ ಮಾಡಿ, ಅಂದ್ರೆ ನಾವು ಅದರಲ್ಲಿ ಇನ್ವಾಲ್ವ್ ಆಗ್ಬಿಡ್ತೀವಿ, ನಾವು ಹಾಳಾಗ್ಬಿಡ್ತೀವಿ ಅಂತ ಒಪ್ಕೋತಾ ಇದ್ದಾರೆ. ನಾನು ಯಾಕೆ ಮಾಡಬಾರ್ದು, ಟ್ರೈ ಯಾಕೆ ಮಾಡಬಾರ್ದು? ಜಾಸ್ತಿ ಆಗಿದೆ. ಒಬ್ರು ಏನಾದ್ರು ಸ್ಟಾರ್ಟ್ ಮಾಡಿದ್ರೆ ಓ ಇದೇ ಟ್ರೋಲ್ ಆಗೋಯ್ತು, ಅದನ್ನೇ ಸ್ಟಾರ್ಟ್ ಮಾಡಿ. ಯಾವ್ದೋ ಒಂದು ಕಾಮಿಡಿ ಇದೆಯಲ್ಲ, ಒಬ್ಬ ಹೋಗಿ ಆಕಾಶ ನೋಡ್ತಿರ್ತಾನಂತೆ, ಅವನಿಂದ ಬಂದು ಅವನು ನೋಡ್ತಾನಂತೆ. ಹಂಗಾಗೋಗಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಸ್, ಇದಿಷ್ಟು ನಾವು ಸ್ಟೂಡೆಂಟ್ಸ್ ಜೊತೆ ಮಾಡಿದಂಥ ಚರ್ಚೆ. ಅದರಲ್ಲಿ ಒಂದಷ್ಟು ಹಾಸ್ಯ ಇತ್ತು, ಹಾಸ್ಯದ ಜೊತೆಗೆ ಎಲ್ಲರನ್ನು ಕಾಲೆಳಿತಾ ಇದ್ದೆ. ಜೊತೆಗೆ ತುಂಬ ಬೇಕಾದಂಥ ವಿಚಾರಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಸೊ ನಿಮ್ಮ ಅಭಿಪ್ರಾಯನೂ ಕೂಡ ತಿಳಿಸ್ಬೋದು. ಅದೇ ರೀತಿಯಾಗಿ
ನಾನು ತುಂಬ ಸ್ಲಮ್ಗಳಿಗೆ ಬರ್ತಾ ಇರ್ತೀನಿ, ಬಡವರೆಲ್ಲಿದ್ದಾರೆ, ಯಾರಿಗೆ ಮನೆ ಇಲ್ಲ, ಎಲ್ಲಿ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ, ಅಲ್ಲೆಲ್ಲ ಕಡೆ ಬರ್ತೀನಿ. ಸೊ ನೀವು ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಇಂಥ ಕಡೆ ಸಮಸ್ಯೆ ಇದೆ ಅಂತಂದರೆ ಅಲ್ಲಿ ನಾನಿರ್ತೀನಿ. ಸೊ ಮುಂದಿನ ಕ್ಷೇತ್ರದಲ್ಲಿ ಮತ್ತಷ್ಟು ಸಮಸ್ಯೆಗಳನ್ನು ಹೊತ್ಕೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ.